ಕ್ಷಣದಿಂದ ಕ್ಷಣಕ್ಕೆ ತೀವ್ರವಾಗ್ತಾ ಇದೆ. ಕಾಲ್ ಕೆರೆದುಕೊಂಡು ಬಂದ ಪಾಕ್ಗೆ ತಕ್ಕ ಶಾಸ್ತಿಯನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ನಿನ್ನೆ ಇಡೀ ರಾತ್ರಿ ದಾಳಿಯನ್ನ ಮಾಡಿರುವಂತಹದ್ದು ಪಾಕಿಸ್ತಾನದ ಮೇಲೆ ಭಾರತ. ಪಾಕಿಸ್ತಾನದ 16 ನಗರಗಳನ್ನು ಗುರಿಯಾಗಿಸಿಕೊಂಡು ಭಾರತ ಅಟ್ಯಾಕ್ ಮಾಡಿದೆ. ಲಾಹೋರ್, ಇಸ್ಲಾಮಾಬಾದ್, ಪಾಕಿಸ್ತಾನದ ರಾಜಧಾನಿ ಇದು, ಕರಾಚಿ, ರಾವಲ್ಪಿಂಡಿ ಮೇಲೆ ಮಿಸೈಲ್ಸ್ನ ಸುರಿಮಳೆಗೈದಿದೆ ಭಾರತೀಯ ಸೇನೆ. ಪಾಕ್ ಕ್ಷಿಪಣಿಗಳನ್ನು ಹೇಳ ಹೆಸರಿಲ್ಲದಂತೆ ಉಡಾಯಿಸಿರುವಂತಹದ್ದು S-400 ಏರ್ ಡಿಫೆನ್ಸ್ ಸಿಸ್ಟಮ್. ಈ ಮೂಲಕ ಉಗ್ರ ಪೋಷಕ, ಉಗ್ರರನ್ನು ಸಾಕಿ ಸಲಹುತ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಪೆಟ್ಟಿನ ಮೇಲೆ ಪೆಟ್ಟನ್ನು ಭಾರತ ಕೊಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಒಂದು ಕಡೆ ಭಾರತ ಪಾಕಿಸ್ತಾನಕ್ಕೆ ನಿರಂತರ ದಾಳಿಯ ಮೂಲಕ ಪೆಟ್ಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದಾಗ್ಯೂ ಕೂಡ ಪಾಕಿಸ್ತಾನ ಬುದ್ಧಿಯನ್ನು ಕಲಿತಾ ಇಲ್ಲ, ಅದಕ್ಕೆ ಪ್ರತಿ ದಾಳಿಯನ್ನು ಮಾಡ್ತಾ ಇದೆ. ಮುಂದಿನ ಬೆಳವಣಿಗೆಗಳೇನು ಅಂಥೇಳಿ, ಮತ್ತೆ ಭಾರತ ಏನೇನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುವಂತಹ ಪಾಸಿಬಿಲಿಟೀಸ್ ಇದೆ ಅಂತ? ಆಪರೇಷನ್ ಸಿಂಧೂರ ಪಾರ್ಟ್ 1 ಆರಂಭ ಮಾಡಿದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಜೊತೆಗೆ ಒಂದಿಷ್ಟು ರಕ್ಷಣಾ ಸಚಿವರು ಕೂಡ ಭಾರತದ ದಾಳಿಯ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ನಾವು ತುಂಬ ಸಂಯಮದಿಂದ ಇದ್ದೇವೆ, ನಾವು ಏನಾದರೂ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡಿದರೆ ಕೇವಲ 24 ಗಂಟೆ ಸಾಕು ನಾವು ಭಾರತದ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ, ಅದು ಹೇಳಿದ 24 ಗಂಟೆಯ ನಂತರ ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ಪಾಕಿಸ್ತಾನ ಮಾಡುತ್ತೆ. ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿ ಭಾರತ ಕೂಡ ಮಾಡುತ್ತೆ. ಸೊ ಪಾಕಿಸ್ತಾನದ 16 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ಮಿಸೈಲ್ ಅಟ್ಯಾಕ್ ಮಾಡುತ್ತೆ, ಡ್ರೋನ್ ಅಟ್ಯಾಕ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಪಾಕಿಸ್ತಾನದ ಸೇನೆ ಎದುರುವಂತಹ ರೀತಿಯಲ್ಲಿ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಕೂಡ ಭಾರತ ಮಾಡುತ್ತೆ. ಭಾರತದ ಒಂದಿಷ್ಟು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನ ಪಾಕಿಸ್ತಾನ ಮಾಡುತ್ತೆ, ಆದರೆ ಅದೆಲ್ಲವೂ ಕೂಡ ಫೇಲ್ಯೂರ್ ಆಗುತ್ತೆ. ಪ್ರಮುಖವಾಗಿ ಭಾರತದಲ್ಲಿದ್ದಂತಹ ಒಂದಿಷ್ಟು ವಾಯು ಅಂದರೆ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಲಿಕ್ಕೆ ಮುಂದಾಗುತ್ತೆ, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗುತ್ತೆ. ಪ್ರಮುಖವಾಗಿ ಭಾರತವು ಕೂಡ ಒಂದಿಷ್ಟು ವ್ಯಾಪಾರ ಕೇಂದ್ರಗಳು ಜೊತೆಗೆ ಒಂದಿಷ್ಟು ಎಲ್ಲಿ ರಾಜಕಾರಣಿಗಳು ಹೆಚ್ಚಿರ್ತಾರೆ, ಪಾಕ್ನ ಒಂದಿಷ್ಟು ಸಂಸತ್ತಿರುವಂತಹ ಪ್ರದೇಶಗಳು, ಆ ಭಾಗದಲ್ಲಿ ಎಲ್ಲವೂ ಕೂಡ ದಾಳಿಯಾಗುತ್ತೆ. ಇದರಿಂದ ಪಾಕ್ನ ನಾಗರಿಕರಿಗೂ ಕೂಡ ಅಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದಾರೆ. ಕಂಪ್ಲೀಟ್ ಆಗಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಅಲ್ಲಿ ಈಗಾಗಲೇ ಸುಮಾರು 26 ಜನ ಸೈನಿಕರು ಸೇರಿದಂತೆ ನಾಗರಿಕರು ಕೂಡ ಪಾಕಿಸ್ತಾನದಲ್ಲಿ ಒಟ್ಟು 26 ಜನ ಮೃತಪಟ್ಟಿದ್ದಾರೆ. ಇದು ಪಾಕಿಸ್ತಾನ ಸರ್ಕಾರನೇ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಆದರೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಸದ್ಯಕ್ಕೆ 26 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಪಾಕಿಸ್ತಾನ ಸರ್ಕಾರ ಮಾಹಿತಿಯನ್ನು ಹಂಚಿಕೊಂಡಿದೆ. ಜೊತೆಗೆ ಎಲ್ಲಿ ಬಂದರಿನ ಪ್ರದೇಶ ಏನಿದೆ, ಕರಾಚಿ ಬಂದರ್, ಆ ಭಾಗದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ. ಇಸ್ಲಾಮಾಬಾದ್, ಅದರಲ್ಲಿ ಕೂಡ ವ್ಯಾಪಾರ ಕೇಂದ್ರ ಒಂದು ದೊಡ್ಡ ಮಟ್ಟದಲ್ಲಿ, ಅಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ. ಜೊತೆಗೆ ರಾವಲ್ಪಿಂಡಿ ಆ ಮೈದಾನದಲ್ಲಿ ಕೂಡ ಒಂದಿಷ್ಟು ಪಾಕಿಸ್ತಾನದ ಟೂರ್ನಿ ಒಂದು ನಡೀತಾ ಇತ್ತು. ಆ ಒಂದು ಮೈದಾನದ ಸಮೀಪವೇ ಈ ಒಂದು ಭಾರತದ ದಾಳಿ ಕೂಡ ಆಗಿದೆ. ಸಂಪೂರ್ಣವಾಗಿ ಆ ಟೂರ್ನಿಯನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಜೊತೆಗೆ ಪಾಕಿಸ್ತಾನದ ವಾಯು ನೆಲೆಗಳನ್ನು ಕೂಡ ಒಂದಿಷ್ಟು ಸ್ಥಗಿತ ಮಾಡಲಾಗಿದೆ. ಕೆಲವೊಂದಿಷ್ಟು ವ್ಯತ್ಯಯ ಕೂಡ ಉಂಟಾಗಿದೆ. ಸಂಪೂರ್ಣವಾಗಿ ವಿಮಾನಗಳ ಹಾರಾಟದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಯಾಗಿದೆ. ಪಾಕಿಸ್ತಾನ ಭಾರತಕ್ಕೆ ಏನೋ ಒಂದು ದಾಳಿ ಮಾಡ್ತೀವಿ, ಭಾರತವನ್ನು ಹೆದರಿಸುವಂಥ ಪ್ರಯತ್ನ ಮಾಡ್ತೀವಿ, ಅಥವಾ ಭಾರತವನ್ನು ಹೆದರಿಸಿ ಇಲ್ಲಿಗೆ ಭಾರತ ಸೈಲೆಂಟ್ ಆಗುತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಪಾಕಿಸ್ತಾನ ಇತ್ತು. ಆದರೆ ಪಾಕಿಸ್ತಾನಕ್ಕೆ ಗೊತ್ತಿರಲಿಲ್ಲ ಭಾರತದ ಶಕ್ತಿ ಎಂತಹದ್ದು, ಭಾರತದ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಂತಹದ್ದು ಅನ್ನುವಂಥದ್ದು. 3rd ಜನರೇಷನ್ ಹೋಯಿತು, 4th ಜನರೇಷನ್ ಹೋಯಿತು, ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದಂತಹ ಒಂದಿಷ್ಟು
ಏನು ಡ್ರೋನ್ಗಳಿದ್ವು, ಜೊತೆಗೆ ಸುದರ್ಶನ ಚಕ್ರ, ಈ ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಟ್ಯಾಕ್ ಮಾಡಲಿಕ್ಕೇ ಆಗ್ತಾ ಇರಲಿಲ್ಲ ಪಾಕಿಸ್ತಾನ ಸೇನೆಗೆ. ಸೊ ಬಂದಂತಹ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಕಂಪ್ಲೀಟ್ ಆಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಕಂಟ್ರೋಲ್ ಮಾಡ್ತಾ ಇತ್ತು, ಅದನ್ನೇ ಹೊಡೆದುರುಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇತ್ತು. ಜೊತೆಗೆ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು JF-17 ಯುದ್ಧ ವಿಮಾನವನ್ನು. ಅದನ್ನು ತೊಗೊಂಡು ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ, ಕಂಪ್ಲೀಟ್ ಆಗಿ ಭಾರತದ ಪ್ರದೇಶಗಳನ್ನು ಹಾನಿ ಮಾಡ್ತೀವಿ, ಅಲ್ಲಿನ ನಾಗರಿಕರನ್ನು ಹೊಡೆದಾಕ್ತೀವಿ, ಒಂದಿಷ್ಟು ಜೀವಗಳನ್ನು ಕೊಲ್ಬೋದು ಅನ್ನುವಂಥ ಮನಸ್ಥಿತಿಯಲ್ಲಿತ್ತು. ಆದರೆ ಆ ಒಂದು JF-17 ಫೈಟರ್ ಜೆಟ್ಟನ್ನು ಕೂಡ ಭಾರತ ಹೊಡೆದುರುಳಿಸಿದೆ. ಪಾಕಿಸ್ತಾನದ ಒಟ್ಟು 5 ಯುದ್ಧ ವಿಮಾನಗಳನ್ನು ಕಂಪ್ಲೀಟ್ ಆಗಿ ಮಟಾಶ್ ಮಾಡಿದೆ. ಈ ಒಂದು ಭಾರತದ ದಾಳಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಉಗ್ರರನ್ನು ಕೂಡ ಭಾರತ ಹೊಡೆದಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಇನ್ನೂ ಕೂಡ ಜಮ್ಮು ಕಾಶ್ಮೀರದ ಒಂದಿಷ್ಟು ಪ್ರದೇಶಗಳಲ್ಲಿ ಪೂಂಚ್, ರಜೌರಿ, ಜೊತೆಗೆ ಉರಿ ಸೆಕ್ಟರ್ನಲ್ಲಿ ಕೂಡ ಆಗಾಗ ಗುಂಡಿನ ದಾಳಿ ಆಗ್ತಾ ಇದೆ, ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಅದನ್ನು ತಡೆಯುವಂತಹ ಪ್ರಯತ್ನ ಭಾರತೀಯ ಸೇನೆಯಿಂದಲೂ ಕೂಡ ಆಗ್ತಾ ಇದೆ. ಭಾರತಕ್ಕೆ ಎದುರಿಸುವಂಥ ಪ್ರಯತ್ನಗಳನ್ನು ಪಾಕಿಸ್ತಾನ ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಈ ಪ್ರಯತ್ನದಲ್ಲಿ ಸೋಲನ್ನು ಒಪ್ಕೊಳ್ತಾ ಇರುವಂಥದ್ದು, ಜೊತೆಗೆ ತಾನೇ ಫೇಲ್ಯೂರ್ ಆಗ್ತಾ ಇದೆ. ಆದರೆ ಈವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿ ಭಾರತದಲ್ಲಿ ಆಗಿಲ್ಲ. ಅದರಲ್ಲಿಯೂ ಕೂಡ ಭಾರತದ ಸೇನೆಯನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇತ್ತು, ಅದು ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗ್ತಾ ಇದೆ. ಸೊ ಹಾಗಾಗಿ ಗಡಿಯಲ್ಲಿದ್ದಂತಹ ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡು ಇದೀಗ ಡ್ರೋನ್ ದಾಳಿಯನ್ನು ಕೂಡ ನಡೆಸ್ತಾ ಇದೆ. ಸೊ ಗಡಿಗಳಲ್ಲಿ ಕೂಡ ಭಾರತೀಯ ಸೇನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ. ಒಂದಿಷ್ಟು ಸ್ಪೆಷಲ್ ಫೋರ್ಸ್ಗಳನ್ನು ಕೂಡ ಆ ಭಾಗದಲ್ಲಿ ಕಳಿಸ್ಕೊಡುವಂಥ ಪ್ರಯತ್ನಗಳು ಕೂಡ ಆಗಿದ್ದಾವೆ. ಸುಮಾರು 4:15 ಸಮಯದಲ್ಲಿ ಕೂಡ ಜಮ್ಮುನ ಒಂದಿಷ್ಟು ಪ್ರದೇಶಗಳಲ್ಲಿ ಕೂಡ ಇದೀಗ ಪಾಕ್ ಮತ್ತೆ ಡ್ರೋನ್ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳಾಗಿದ್ದಾವೆ. ಅದೆಲ್ಲವನ್ನು ಕೂಡ ಭಾರತ ಮತ್ತೆ ಅದಕ್ಕೆ ತಕ್ಕ ತಿರುಗೇಟನ್ನು ಕೊಡುವಂಥ ಪ್ರಯತ್ನವೂ ಕೂಡ ಮಾಡ್ತಾ ಇದೆ.